ತತ್ಪುರುಷ ಸಮಾಸ. ಸಮಾಸದಲ್ಲಿ ಎರಡು ಪದ ಇರುತ್ತೆ. ಮೊದಲನೇದು ಪೂರ್ವ ಪದ, ಎರಡನೇದು ಉತ್ತರ ಪದ. ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ರೆ ಅದನ್ನ ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ. ಈಗ ಉದಾಹರಣೆಗೆ ಕಣ್ಣಿನಿಂದ ಕುರುಡ, ಕಣ್ಗುರುಡ. ಇಲ್ಲಿ ಈ ಪದ ಅಂದ್ರೆ ಉತ್ತರ ಪದ ಮುಖ್ಯ. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ತಲೆಯಲ್ಲಿ ಪ್ಲಸ್ ನೋವು, ತಲೆನೋವು. ಸೊ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ರೆ ಇದನ್ನ ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ. ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸ ಅಂದ್ರೆ ಪೂರ್ವೋತ್ತರ ಪದಗಳು, ಲಿಂಗ, ಸ್ತ್ರೀಲಿಂಗ, ಪುಲ್ಲಿಂಗ, ವಚನ, ಏಕವಚನ, ಬಹುವಚನ ಅಥವಾ ವಿಭಕ್ತಿ ಇದರಿಂದ ಕೂಡಿದ್ರೆ, ವಿಶೇಷಣ ವಿಶೇಷ್ಯ ಸಂಬಂಧದಿಂದ ಕೂಡಿ ಆಗುವ ಸಮಾಸವೇ ಕರ್ಮಧಾರೆಯ ಸಮಾಸ. ಉದಾಹರಣೆಗೆ ಹಿರಿದು ಪ್ಲಸ್ ಜೇನು, ಹೆಜ್ಜೇನು. ಇಲ್ಲಿ ನೋಡಿ, ಹಿರಿದು, ಹಿರಿದು ಪ್ಲಸ್ ಜೇನು, ಹೆಜ್ಜೇನು. ಹೊಸದು ಪ್ಲಸ್ ಕನ್ನಡ, ಹೊಸಗನ್ನಡ. ದಿವ್ಯವಾದ ಪ್ಲಸ್ ಪ್ರಕಾಶ, ದಿವ್ಯ ಪ್ರಕಾಶ. ಈ ತರ ಇರೋದಕ್ಕೆ ನಾವು ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ್ಯ ಸಂಬಂಧದಿಂದ ಕೂಡಿದರೆ ಈ ಸಮಾಸನ ನಾವು ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ದ್ವಿಗು ಸಮಾಸ. ದ್ವಿಗು ಸಮಾಸ ಸುಲಭ ನೆನ್ಪಿಟ್ಕೊಳ್ಳೋದು. ಪೂರ್ವ ಪದ ಮತ್ತೆ ಉತ್ತರ ಪದ ಇರುತ್ತೆ. ಇದರಲ್ಲಿ ಪೂರ್ವ ಪದ ಸಂಖ್ಯಾವಾಚಕವಾಗಿರುತ್ತೆ. 2 ಪ್ಲಸ್ ಮಡಿ, ಇಮ್ಮಡಿ. 3 ಪ್ಲಸ್ ಗಾವುದ, ಮೂಗಾವುದ. ಪಂಚ ಪ್ಲಸ್ ಇಂದ್ರಿಯಗಳು, ಪಂಚೇಂದ್ರಿಯಗಳು. ಇಲ್ಲಿ ನಾವು ಪೂರ್ವ ಪದನ ನೋಡಿದ್ರೆ ಸಂಖ್ಯಾವಾಚಕ ಇದೆ. 2, 3, ಪಂಚ ಈ ರೀತಿ ಇದೆ. ಸೊ ಈ ತರ ಸಂಖ್ಯಾವಾಚಕ ಪೂರ್ವ ಪದ ಇದ್ರೆ ಇದನ್ನ ನಾವು ದ್ವಿಗು ಸಮಾಸ ಅಂತ ಕರಿತೀವಿ. ಅಂಶಿ ಸಮಾಸ. ಅಂಶಿ ಸಮಾಸ ಅಂದ್ರೆ ದೈನಂದಿನ ಜೀವನದಲ್ಲಿ ಮಾತನಾಡುವಾಗ ಬಳಸುವಂಥ ಪದಗಳು. ಅಂಗೈ, ಮುಂದಲೆ, ಕೊನೆ ಹುಬ್ಬು ಇತ್ಯಾದಿ ಪದಗಳನ್ನ ಬಳಸ್ತೀವಿ. ಉದಾಹರಣೆಗೆ ಕೈಯ ಪ್ಲಸ್ ಅಡಿ ಅಂಗೈ, ತಲೆಯ ಪ್ಲಸ್ ಮುಂದು ಮುಂದಲೆ, ಹುಬ್ಬಿನ ಪ್ಲಸ್ ಕೊನೆ, ಕೊನೆ ಹುಬ್ಬು. ಈ ರೀತಿ ದೈನಂದಿನ ಜೀವನದಲ್ಲಿ ಮಾತನಾಡುವಾಗ ಬಳಸುವ ಪದಗಳನ್ನ ಸೇರಿಸಿ ಮಾಡಿದ್ರೆ ಅದನ್ನ ಅಂಶಿ ಸಮಾಸ ಅಂತ ಕರಿತೀವಿ. ಪೂರ್ವೋತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥ ಪ್ರಧಾನವಾಗುಳ್ಳ ಸಮಾಸವೇ ಅಂಶಿ ಸಮಾಸ. ಇಲ್ಲಿ ಪೂರ್ವ ಪದದ ಅರ್ಥ ಪ್ರಧಾನವಾಗಿರುತ್ತೆ. ಉದಾಹರಣೆಗೆ ಅಂಗಾಲು, ಮುಂಗಾಲು, ಹಿಂದಲೆ, ಮುಂಬಾಗಿಲು. ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ನೆನ್ಪಿಟ್ಕೊಳ್ಳೋದು ಸುಲಭ. ಕೆರೆಯು, ಕಟ್ಟೆಯು, ಬಾವಿಯು. ಕೆರೆ, ಕಟ್ಟೆ, ಬಾವಿಗಳು. ಆನೆಯು, ಕುದುರೆಯು, ಒಂಟೆಯು. ಆನೆ, ಕುದುರೆ, ಒಂಟೆಗಳು. ಗಿಡವು, ಮರವು, ಬಳ್ಳಿಯು. ಗಿಡ, ಮರ, ಬಳ್ಳಿಗಳು. ಗುಡುಗು, ಸಿಡಿಲು, ಮಿಂಚುಗಳು. ಸೂರ್ಯ, ಚಂದ್ರ, ನಕ್ಷತ್ರಗಳು. ಈ ರೀತಿ 2 ಅಥವಾ ಅನೇಕ ನಾಮಪದಗಳು ಸೇರಿದಾಗ ಎಲ್ಲಾ ಪದಗಳ ಅರ್ಥ ಪ್ರಧಾನವಾಗಿ ಇರುವ ಸಮಾಸವೇ ದ್ವಂದ್ವ ಸಮಾಸ. ಈ ಉದಾಹರಣೆ ನೋಡಿದ್ರೆ ಕೆರೆಯು, ಕಟ್ಟೆಯು, ಬಾವಿಯು. ಕೆರೆ, ಕಟ್ಟೆ, ಬಾವಿಗಳು ಎಲ್ಲಾ ಪದದ ಅರ್ಥ ಪ್ರಧಾನವಾಗಿ ಉಳ್ಳುವ ಸಮಾಸವೇ ದ್ವಂದ್ವ ಸಮಾಸ.
ಬಹುರ್ವಿಹಿ ಸಮಾಸ. ಬಹುರ್ವಿಹಿ ಸಮಾಸ ಅಂತ ಹೇಳಿದ್ರೆ ಈ ಪದಗಳಲ್ಲಿ ಪೂರ್ವ ಪದದ ಅರ್ಥವಾಗಲಿ ಪರಪದದ ಅರ್ಥವಾಗಲಿ ಪ್ರಧಾನವಾಗಿಲ್ಲದೆ ಬೇರೊಂದು ಪದವಾದ ಶಿವ ಪದದ ಅರ್ಥವೇ ಪ್ರಧಾನವಾಗಿದೆ. ಅಂದ್ರೆ ಈ ಉದಾಹರಣೆ ತಗೊಂಡ್ರೆ ಮುಕ್ಕಣ್ಣ, 3 ಕಣ್ಣು ಉಳ್ಳವನು ಮುಕ್ಕಣ್ಣ ಶಿವ. ಹಣೆಯಲ್ಲಿ ಕಣ್ಣು ಉಳ್ಳವನು ಹಣೆಗಣ್ಣ ಶಿವ. ಇದನ್ನ ನಾವು ಜೋಡಿಸಿದ್ರೆ ಸಿಗುವಂತ ಪದ ಮುಕ್ಕಣ್ಣ. 3 ಕಣ್ಣು ಉಳ್ಳವನು ಮುಕ್ಕಣ್ಣ, ಹಣೆಯಲ್ಲಿ ಕಣ್ಣು ಉಳ್ಳವನು ಹಣೆಗಣ್ಣ. ಆದ್ರೆ ಈ ಪದಗಳಲ್ಲಿ ಪೂರ್ವ ಪದದ ಅರ್ಥವಾಗಲಿ ಅಥವಾ ಪರಪದದ ಅರ್ಥವಾಗಲಿ ಪ್ರಧಾನವಾಗಿಲ್ಲದೆ ಬೇರೊಂದು ಪದವಾದ ಶಿವ ಪದದ ಪ್ರಧಾನ ಅರ್ಥವಾಗಿದೆ. ಇಂತಹ ಸಮಾಸಕ್ಕೆ ಬಹುರ್ವಿಹಿ ಸಮಾಸ. ಅಂದ್ರೆ ಎರಡೂ ಪದದ ಅರ್ಥ ಇನ್ಯಾವುದೋ ಪದನ ಸೂಚಿಸಿದ್ರೆ, ಬೇರೊಂದು ಪದದ ಅರ್ಥ ಸೂಚಿಸಿದ್ರೆ ಅದನ್ನ ನಾವು ಬಹುರ್ವಿಹಿ ಸಮಾಸ ಅಂತ ಕರಿತೀವಿ. 2 ಅಥವಾ ಅನೇಕ ಪದಗಳು ಸೇರಿ ಸಮಾಸವಾದಾಗ ಅನ್ಯ ಪದದ ಅರ್ಥವು ಪ್ರಧಾನವಾಗಿರುವ ಸಮಾಸವೇ ಬಹುರ್ವಿಹಿ ಸಮಾಸ. 4 ಮೊಗ ಉಳ್ಳವನು ಆವನೋ ಅವನು. 4 ಮೊಗ, 4 ಮುಖ ಇರೋದು ಬ್ರಹ್ಮ. ಸೊ ಬ್ರಹ್ಮ ಅನ್ನೋ ಪದದ ಅರ್ಥ ಪ್ರಧಾನ. ಚಕ್ರವು ಪಾಣಿಯಲ್ಲಿ ಉಳ್ಳವನು ಆವನೋ ಅವನು. ಚಕ್ರಪಾಣಿ, ಚಕ್ರ ಕೈಯಲ್ಲಿ ಹಿಡ್ದಿರೋದು ಯಾರು? ವಿಷ್ಣು. ಪಾಲದಲ್ಲಿ ನೇತ್ರ ಉಳ್ಳವನು ಆವನೋ ಅವನು. ಪಾಲನೇತ್ರ ಶಿವ. ಸೊ ಈ ರೀತಿ ಬಹುರ್ವಿಹಿ ಸಮಾಸ ಅಂದ್ರೆ ಪೂರ್ವ ಪದದ ಅರ್ಥ ಆಗ್ಲಿ ಅಥವಾ ಪರಪದದ ಅರ್ಥ ಆಗ್ಲಿ ಪ್ರಧಾನವಾಗಿಲ್ಲದೆ ಬೇರೊಂದು ಪದವಾದ ಶಿವ, ಬ್ರಹ್ಮ, ವಿಷ್ಣು ಈ ರೀತಿ ಪದದ ಅರ್ಥವೇ ಪ್ರಧಾನವಾಗಿದೆ. ಇದನ್ನ ಬಹುರ್ವಿಹಿ ಸಮಾಸ ಅಂತ ಕರಿತೀವಿ. ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ ಇಲ್ಲಿ ಪೂರ್ವ ಪದ ನಾಮಪದವಾಗಿದ್ದು ದ್ವಿತೀಯ ವಿಭಕ್ತಿಯಿಂದ ಕೂಡಿದ್ದು ಪರಪದವು ಕ್ರಿಯಾಪದವಾಗಿದೆ. ಇಲ್ಲಿ ನೋಡಿ, ಪೂರ್ವ ಪದ ನಾಮಪದ ಆಗಿರುತ್ತೆ, ಹಾಗೆ ದ್ವಿತೀಯ ವಿಭಕ್ತಿ ನಮಗೆ ಗೊತ್ತು, ಅನ್ನು. ಮನೆಯನ್ನು ಪ್ಲಸ್ ಕಟ್ಟಿದನು ಮನೆ ಕಟ್ಟಿದನು. ಮೈಯನ್ನು ಪ್ಲಸ್ ಮರೆತು ಮೈ ಮರೆತು. ಕೈಯಂ ಪ್ಲಸ್ ಪಿಡಿದು ಕೈ ಬಿಡಿದು. ಇಲ್ಲಿ ಪೂರ್ವ ಪದ ನಾಮಪದವಾಗಿದ್ದು ದ್ವಿತೀಯ ವಿಭಕ್ತಿಯಿಂದ ಕೂಡಿದ್ದು ಪರಪದವು ಕ್ರಿಯಾಪದವಾಗಿದೆ. ಕೆಲವೊಮ್ಮೆ ಪೂರ್ವ ಪದವು ಬೇರೆ ವಿಭಕ್ತಿ ಪ್ರತ್ಯಯದಿಂದಲೂ ಕೂಡಿರುವುದುಂಟು. ಇಂತಹ ಸಮಾಸಕ್ಕೆ ಕ್ರಿಯೆಯನ್ನ ತೋರಿಸುತ್ತೆ. ಈ ತರ ಸಮಾಸಕ್ಕೆ ಕ್ರಿಯಾ ಸಮಾಸ ಎಂದು ಹೆಸರು. ಸೂತ್ರ: ಪೂರ್ವ ಪದ ಹೆಚ್ಚಾಗಿ ದ್ವಿತೀಯ ವಿಭಕ್ತಿ ಅಂತ ನಾಮಪದವಾಗಿದ್ದು ಅನ್ನು ದ್ವಿತೀಯ ವಿಭಕ್ತಿ ಇದ್ದು ಪರಪದವು ಕ್ರಿಯಾರೂಪದಿಂದ ಕೂಡಿರುವ ಸಮಾಸವೇ ಕ್ರಿಯಾ ಸಮಾಸ. ಉದಾಹರಣೆ: ಮೈದಡವಿ, ಕಣ್ದೆರೆ, ಬಟ್ಟೆದೋರು. ಬಟ್ಟೆ ಎಂದರೆ ದಾರಿ. ಈ ರೀತಿ ಸಮಾಸಕ್ಕೆ ಕ್ರಿಯಾ ಸಮಾಸ ಎಂದು ಹೆಸರು. ಗಮಕ ಸಮಾಸ. ಉದಾಹರಣೆ: ಅದು ಪ್ಲಸ್ ಮನೆ ಆ ಮನೆ. ಇವನು ಪ್ಲಸ್ ಮನುಷ್ಯ ಈ ಮನುಷ್ಯ. ಇಲ್ಲಿ ಪೂರ್ವ ಪದಗಳಾದ ಅದು ಮತ್ತು ಇವನು ಸರ್ವನಾಮಗಳಾಗಿದ್ದು, ಸೊ ಇಂಗ್ಲಿಷಲ್ಲಿ ಪ್ರೊನೌನ್ ಅಂತ ಕರಿತೀವಿ. ಸೊ ಪೂರ್ವ ಪದ ಏನಿದೆ ಅದು, ಇವನು ಈ ರೀತಿ ಸರ್ವನಾಮಗಳಾಗಿದ್ದು ಪರಪದಗಳಾದ ಮನೆ, ಮನುಷ್ಯ ನಾಮಪದಗಳಾಗಿವೆ. ಇಲ್ಲಿ ಕರೆಕ್ಟಾಗಿ ನೋಡಿ, ಅದು ಮತ್ತೆ ಇವನು ಸರ್ವನಾಮ ಆಗಿದೆ. ಹಾಗೆ ಇಲ್ಲಿರುವಂತ ಪರಪದ ಮನೆ ಮತ್ತೆ ಮನುಷ್ಯ ನಾಮಪದ, ಇದು ಸರ್ವನಾಮ ಆಗಿದೆ ಪೂರ್ವ ಪದ. ಹಾಗೆ ಉತ್ತರ ಪದ ನಾಮಪದ. ಅದು ಮನೆ ಆ ಮನೆ. ಇವನು ಪ್ಲಸ್ ಮನುಷ್ಯ ಈ ಮನುಷ್ಯ. ಪೂರ್ವ ಪದ ಸರ್ವನಾಮ ಅಥವಾ ಕೃದಂತವಾಗಿದ್ದು ಉತ್ತರ ಪದ ನಾಮಪದವಾಗಿದ್ರೆ ಅಂತಹ ಸಮಾಸನ ನಾವು ಗಮಕ ಸಮಾಸ ಅಂತ ಕರಿತೀವಿ. ಉದಾಹರಣೆ: ಪೂರ್ವ ಪದ ಸರ್ವನಾಮವಾಗಿರುವುದಕ್ಕೆ ಆ ಹುಡುಗ,
ಆ ಕಲ್ಲು, ಈ ಮುದುಕಿ, ಈ ಬೆಕ್ಕು. ಪೂರ್ವಪದ ಕೃದಂತವಾಗಿರುವುದಕ್ಕೆ ಮಾಡಿದಡುಗೆ, ತಿಂದ ಕೂಳು, ಸಿಡಿಮದ್ದು.